ಶೋಭನ ಬನ್ನಿರೆ ಅವ್ರ ವರ್ಗ ಮಾಡ್ಕೊಂಡಿರೋದಟ್ಲಿ ಅವರು ಮಡಿತಾನ ಮಾಡಿ ಕಿಡಿತಾರೆ. ಶೋಭನಿರೆ ಶೋಭನ ಬನ್ನಿರೆ ಅಕ್ಕಿಯ ಹಿಡಿದು ನಂತರ ಕರ್ಕೊಂಡು ಅವರು ಬೆಲ್ಲದ ಪಾಕ ಎತ್ತುತ್ತಾರೆ. ಶೋಭನಿರೆ ಶೋಭನ ಬನ್ನಿರೆ ಅವರು ಬೆಲ್ಲದ ಪಾಕ ಎತ್ಕೊಂಡು ಅವರು ಐಪಾಯ ಹಾಕುತ್ತಾರೆ. ಅವರು ಕಜ್ಜಾಯ ಹಾಕ್ಬಿಟ್ಟು ಮಂಟಪಕ್ಕೆ ಅವರು ತೋಸಿ ಕಟ್ಟಕ್ಕೆ ಕೈ ಮುಗಿತಾರೆ. ಶೋಭನ ಬನ್ನಿರೆ ಅವರು ತೋಸಿ ಕಟ್ಟವು ಕೈ ಮುಗ್ಕೊಂಡಾದ್ಮೇಲೆ ಸೋಮುತ್ತರ್ ಬಂದು ಪೂಜೆ ಮಾಡುತ್ತಾರೆ. ಪೂಜಾ ಮಾಡುತ್ತಾದ್ಮೇಲೆ ದಾಸಗಳಿಗೆಲ್ಲ ಬಣ್ಣ ಕೊಡುತ್ತಾರೆ. ದಾಸಗಳಿಗೆಲ್ಲ ಬಣ್ಣ ಕೊಟ್ಟಾದ್ಮೇಲೆ ಸೋಮುತ್ತರೆಲ್ಲ ರಾಜುತ್ತಾರೆ. ಶೋಭನ ಬನ್ನಿರೆ ಹರ ಹರ ಅನ್ಕೊಂಡು ದಾಸೆಗಳೆಲ್ಲ ಅವರು ಮಂಡಿಯ ಊರಿ ಕೆಳಗೆ ಬೀಳುತ್ತಾರೆ. ಬನ್ನಿರೆ ಶೋಭನ ಬನ್ನಿರೆ ಮಂಡಿಯ ಊರಿ ಕೆಳಗೆ ಬೀಳೋದು ನೋಡಿ ಲಕ್ಷ್ಮೀದೇವಿ ತೋಸಮ್ಮ ನೆಗಿತಾರೆ. ಬನ್ನಿರೆ ಶೋಭನ ಬನ್ನಿರೆ ಲಕ್ಷ್ಮೀದೇವಿ ತೋಸಮ್ಮ ನೆಗೆ ನೋಡಿ ನಾರಾಯಣ ಅವರು ಮೀಸಾ ತೀರ್ಕೊಂಡು ಕುಂತವನೆ. ಶೋಭನಿರೆ ಮೀಸಾ ತೀರ್ಕೊಂಡು ಕುಂತ್ಕೊಂಡು ನಾರಾಯಣ ಬೆಳಗಾನ ಜಾತ್ರ ನೋಡುತ್ತಾನೆ. ಶೋಭನಿರೆ ಶೋಭನ ಬನ್ನಿರೆ ಬೆಳಗಾನ ಜಾತ್ರ ನೋಡ್ಕೊಂಡ ಆದ್ಮೇಲೆ ಅವ್ರ ಗುಡಿಗ ಅವನು ಬೆಳಕಕ್ಕೆ ಹೋಗುತ್ತಾನೆ. ಶೋಭನಿರೆ ಶೋಭನ ಬನ್ನಿರೆ ಬಿಟ್ಟು ಹೊರಬಿಟ್ಟು ಅಲ್ಲಿ ಬಂದಿಲ್ಲ ಅಲ್ಲಿಬ್ರು ನೀನು ಒಬ್ಬರು ಕಳಿಸ್ಬಿಟ್ರೆ ಬಂದಿಲ್ಲ ನ್ಯೂಸ್ ಹೋಗಿರು ಅಪ್ಪ ಹೇಳಿ ಅವನು ಸೆರ ಮಾಡಿದ ಇವರು ಸ್ವಲ್ಪ ಫಸ್ಟ್ ಮಾತಾಡ್ತಾರೆ. ಮರಿ ಕಣ ಬೇರೆ ಬೇರೆ